ಪಾರ್ಟ್ 4 ಮಾಡರ್ನ್ ಡೇಟಿಂಗ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕ್ಲಾಕಿಂಗ್ ಅಂತ ಒಂದು ಟರ್ಮ್ ಇದೆ. ಕ್ಲಾಕಿಂಗ್ ಅಂದರೆ ಏನು? ಸೊ ಇದು ಒಂಥರ ಆನ್ಲೈನ್ ಸಿಚುವೇಶನ್ ಆಗಿರುತ್ತೆ. ಇದರ ಅರ್ಥ ಏನು ಅಂದರೆ, ನೀವು ಆ ವ್ಯಕ್ತಿಯನ್ನು ಆನ್ಲೈನ್ ಮೀಟ್ ಮಾಡಿರ್ತೀರ, ಮೇ ಬಿ ಫೇಸ್ಬುಕ್, ಮೇ ಬಿ ಇನ್ಸ್ಟಾಗ್ರಾಮ್, ಮೇ ಬಿ ಅದರ್ ಡೇಟಿಂಗ್ ಆ್ಯಪ್ಸ್ ಆಲ್ಸೋ. ಈ ವ್ಯಕ್ತಿ ನೀವು ಮೀಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ, ಆದರೆ ಅವರು ಏನೂ ಹೇಳದೆ ಮೀಟ್ ಮಾಡೋದಿಲ್ಲ ನಿಮ್ಮನ್ನ. ಆಲ್ಸೋ ಒಂದೊಂದು ಎಕ್ಸ್ಟ್ರೀಮ್ ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಅವ್ರು ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿರಬಹುದು. ಅಂದರೆ ನೀವಿಬ್ಬರು ಒಂದು ಮಾತಾಡುವಂಥ ಒಂದು ಫಸ್ಟ್ ಸ್ಟೇಜ್ನಲ್ಲೇ ನೀವು ಅವ್ರನ್ನ ಮೀಟ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಒಂದು ಪ್ಲೇಸ್ನ ಕನ್ಫರ್ಮ್ ಮಾಡಿಕೊಂಡು ಹೋಗಿರ್ತೀರ, ಆ ಜಾಗದಲ್ಲಿ ಆ ವ್ಯಕ್ತಿ ಇರೋದೇ ಇಲ್ಲ ಆ್ಯಂಡ್ ಅವ್ರು ಬ್ಲಾಕ್ ಕೂಡ ಮಾಡಿರ್ಬೋದು. ಇದನ್ನು ನಾವು ಕ್ಲಾಕಿಂಗ್ ಅಂತ ಹೇಳ್ತೀವಿ. ಸೊ ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ, ಓಕೆ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ದಿಸ್ ಪರ್ಸನ್ ಕ್ಲಾಕ್ಡ್ ಮೀ ಅಂತ ಒಂದು ಟರ್ಮ್ ಇದೆ. ಸೊ ದ್ಯಾಟ್ಸ್ ವಾಟ್ ಇಟ್ ಈಸ್. ನೆಕ್ಸ್ಟ್ ಹಾರ್ಡ್ ಬಾಲಿಂಗ್ ಅಂತ ಹೇಳ್ತಾರೆ. ಹಾರ್ಡ್ ಬಾಲಿಂಗ್ ಅಂದರೆ ಏನು ಅಂತ ಅರ್ಥ ಹೇಳ್ತಾ ಹೋಗ್ತೀನಿ. ಈ ವ್ಯಕ್ತಿ ಯಾರೇ ಆಗಿರ್ಬೋದು, ಇದು ನೀವು ಮಾಡ್ತಿರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿ ಕೂಡ ಮಾಡ್ತಿರ್ಬೋದು. ಫಸ್ಟ್ ಮೀಟ್ನಲ್ಲೇ ಹೆವಿಯಾಗಿರುವಂಥ ಡಿಸ್ಕಷನ್ಸ್ನ ಮಾಡುವಂಥದ್ದು, ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಮಾತಾಡುವಂಥದ್ದು, ಅಥವಾ ನನಗೆ ಈ ಥರ ಪ್ರಾಬ್ಲಮ್ಸ್ ಆಯಿತು, ನನಗೆ ಈ ಥರ ಎಕ್ಸ್ಪೆಕ್ಟೇಷನ್ ಇದೆ, ಹೈ ಎಕ್ಸ್ಪೆಕ್ಟೇಷನ್ಸ್ನ ಹೇಳುವಂಥದ್ದು, ಅಥವಾ ಅವ್ರ ಪಾಸ್ಟ್ನಲ್ಲಿ ಏನೇನೋ ಪ್ರಾಬ್ಲಮ್ಸ್ ಏನಾಗಿತ್ತು ಅಥವಾ ಸಿಚುವೇಶನ್ಗೆ ಏನು ಒಳಗಾಗಿದ್ರು, ನೋವಿಗೆ ಏನೇನು ಒಳಗಾಗಿದ್ರು ಅದನ್ನು ಹೇಳುವಂಥದ್ದು, ಅಥವಾ ನೋಡಿ ನಾನು ಈ ಥರ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನಾನು ಈ ಥರ ಮದುವೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲವನ್ನು ಫಸ್ಟ್ ಮೀಟ್ನಲ್ಲೇ ಹೆದರುವ ಹಾಗೆ ಮಾಡೋ ಒಂದು ಪರಿಸ್ಥಿತಿಗೆ ತಂದುಬಿಡ್ತಾರೆ ಇನ್ನೊಬ್ಬ ವ್ಯಕ್ತಿಗೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಹಾರ್ಡ್ ಬಾಲಿಂಗ್. ಯಾಕಂದರೆ ಅವ್ರಿಗೆ ಆಗಿರುವಂಥ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಏನೇ ಇರಬಹುದು, ಅವ್ರಿಗೆ ಪಾಸ್ಟ್ನಲ್ಲಿ ಆಗಿರುವಂಥದ್ದು ಮರುಕಳಿಸ್ಬಾರ್ದು ಅಂತ ಯಾರನ್ನೇ ಮೀಟ್ ಮಾಡಿದ್ರು ಕೂಡ ತೀರಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹಾಕುವಂಥದ್ದು, ನನಗೆ ಈ ಥರನೇ ಬೇಕು ಅಂತ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಆ್ಯಂಡ್ ಇನ್ನೊಬ್ಬ ವ್ಯಕ್ತಿಗೆ ಅದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ ಹಾಗೆ ಆಗೋಗುತ್ತೆ. ನೆಕ್ಸ್ಟ್ DTR ಅಂತ ಒಂದು ಟರ್ಮ್ ಇದೆ. This is also a new modern way of relationship and understanding the relationship. Define the relationship ಅಂತ ಹೇಳ್ತಾರೆ. DTR, define the relationship. ಇದರ ಅರ್ಥ ಏನು ಅಂದರೆ, ನೀವು ಮತ್ತು ಆ ಪಾರ್ಟ್ನರ್ ಮೀಟ್ ಮಾಡಿದಾಗ, ಯಾರೇ ಆಗಿದ್ರು, ನೀವು ಆ ಲವ್ ಇಂಟ್ರೆಸ್ಟ್ನ ಮೀಟ್ ಮಾಡಿದಾಗ, ಪ್ರೀತಿ ಆಗಬಹುದು ಅನ್ನುವಂಥ ಒಂದು ವಿಚಾರಕ್ಕೆ ಒಳಗಾದಾಗ, ಏನಿದು ನಾವಿಬ್ಬರು ಏನಾಗಿದ್ದೀವಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ನನ್ನ ಸೊ ಕ್ಲಿಯರ್ ಆ್ಯಂಡ್ ವೆರಿ ಒಂದು ಥಾಟ್ ಪ್ರೋಸೆಸ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡೋದನ್ನ DTR ಅಂತ ಹೇಳ್ತೀವಿ. ಅಂದರೆ ನಿಮಗಿದು ಫ್ರೆಂಡ್ಶಿಪ್ಪಾ, ನಿಮಗೆ ನಿಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ, ನಿಮಗೆ ಇದನ್ನು ಟ್ರೈ ಮಾಡಬೇಕು ಅಂತ ಆಸೆ ಇದೆಯಾ, ನಿಮಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇದೆಯಾ. ಸೊ ಅವ್ರ ಇಂಟೆನ್ಷನ್ಸ್ ಏನು ಅಂತ ತಿಳ್ಕೊಳ್ಳೋದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಯಾರೇ ಆಗಿರ್ಬೋದು. ಅವಾಗೇನಾಗುತ್ತೆ ಅಂದರೆ ಈ ಒಂದು ಕನ್ಫ್ಯೂಷನ್ ಪ್ರಾಬ್ಲಮ್ಸ್ನ ತಡಿಬಹುದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ವೇ ಆಫ್ ಹ್ಯಾಂಡ್ಲಿಂಗ್ ದ ಪ್ರೆಸೆಂಟ್ ಡೇಟಿಂಗ್ ಕನೆಕ್ಷನ್ಸ್. DTR ಅಂತ ಹೇಳ್ತೀವಿ. ಡಿಫೈನ್ ದ ರಿಲೇಷನ್ಶಿಪ್, ಅರ್ಥ ಮಾಡ್ಕೊಳ್ಳುವಂಥದ್ದು, ಕ್ಲಿಯರ್ ಕಟ್ ಬೌಂಡ್ರೀಸ್ನ ಸೆಟ್ ಮಾಡುವಂಥದ್ದು ಇನಿಷಿಯಲ್ ಸ್ಟೇಜಸ್ನಲ್ಲೇ. ಯಾಕಂದರೆ ಒಬ್ಬೊಬ್ರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು ಇದನ್ನು ಹೇಳಿಬಿಟ್ರೆ, ನಾನು ಈ ಥರ ಕೇಳಿಬಿಟ್ರೆ, ನಾನು ಈ ಥರ ಮಾತಾಡಿಬಿಟ್ರೆ ಅವರು ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ, ನಾನೇನು ಕೇಳೋಕ್ಕೆ ಹೋಗಲ್ಲ, ನಾನೇನು ಹೇಳೋಕ್ಕೆ ಹೋಗಲ್ಲ ಅಂತ ತುಂಬ ಹಿಂಜರಿತಿರ್ತಾರೆ. ಬಟ್ ಈ ಒಂದು ಸಿಚುವೇಷನಲ್ಲಿ ಎಲ್ಲವನ್ನು ಓಪನ್ ಆಗಿ ಮಾತಾಡ್ತಾ ಹೋಗ್ತಾರೆ. ದೇ ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಷನ್ ಇನ್ ದಿಸ್ ರಿಲೇಷನ್ಶಿಪ್. ಕ್ಯಾಟ್ ಫಿಶಿಂಗ್ ಅಂತ ಒಂದು ಟರ್ಮ್ ಇದೆ. ಕ್ಯಾಟ್ ಫಿಶಿಂಗ್ ಅಂದರೆ ಏನು? ಮೋಸ ಮಾಡಿ ಬಲೆಗೆ ಹಾಕುವಂಥದ್ದು. ಇದರ ಅರ್ಥ ಏನು ಅಂದರೆ, ತುಂಬ ಕ್ಯಾಚಿ ಆಗಿರುವಂಥ ಫೋಟೋಸ್ನ ಹಾಕಿರ್ತಾರೆ, ತುಂಬ ಅಟ್ರ್ಯಾಕ್ಟ್ ಆಗಿರುವಂಥ ವೀಡಿಯೋಸ್ನ ಹಾಕಿರ್ತಾರೆ ಅವರ ಒಂದು ಸೋಷಲ್ ಸೈಟ್ಸ್ನಲ್ಲಿ. ಅಂದರೆ ನೀವು ಆ ಫೋಟೋ ನೋಡಿದ್ರೆ ಮಾರು ಹೋಗ್ಬಿಡ್ತೀರಾ, ಒಂಥರ ಮಾಡೆಲ್ ಥರ ಕಾಣ್ತಾರೆ, ಅಷ್ಟು ಬೆಸ್ಟಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಆದರೆ ರಿಯಲಾಗಿ ಆ ವ್ಯಕ್ತಿ ಆಗೇ ಇರೋದಿಲ್ಲ. ಯಾರ್ದೋ ಫೋಟೋನ ಬಳಸಿ ನಿಮಗೆ ಮೋಸ ಮಾಡುವಂಥದ್ದು, ಹಾಗೂ ಹಣನ ಕೇಳುವಂಥದ್ದು, ನನಗಿಷ್ಟು ಹಣನ ಪಾವತಿ ಮಾಡು, ನನಗೇನೋ ಪ್ರಾಬ್ಲಮ್ ಇದೆ, ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಇದ್ದೀನಿ ಆದರೆ ಆಗ್ತಾ ಇಲ್ಲ ಅಂತ ಈ ಥರ ತುಂಬ ಮೋಸಗಳು ನಡೆಯುತ್ತೆ. ಇದನ್ನು ನಾವು ಕ್ಯಾಟ್ ಫಿಶಿಂಗ್ ಅಂತ ಹೇಳ್ತೀವಿ. ಇದನ್ನು ಹುಡುಗನೂ ಮಾಡ್ಬೋದು, ಹುಡುಗಿನೂ ಮಾಡ್ಬೋದು. ಬೇರೆಯ ಫೋಟೋಸ್ನ ಬಳಸ್ಕೊಂಡು, ಬೇರೆಯವ್ರನ್ನ ಫೋಟೋಸ್, ಕೆಲವೊಮ್ಮೆ ಅವ್ರ ಫೋಟೋಸ್ನೇ ಅವ್ರು ಬಳಸ್ಕೊಂಡಿರ್ತಾರೆ, ಆದರೆ ಅವರ ಪರ್ಸ್ನಾಲಿಟಿನ ಬೇರೆ ರೀತಿಯಾಗಿ ತೋರಿಸ್ತಿರ್ತಾರೆ. ನಾನೊಂದು ದೊಡ್ಡ ಆಫೀಸರ್, ನಾನೊಂದು ದೊಡ್ಡ ಡಾಕ್ಟರ್. ಅಂದರೆ ಇವಾಗ ಒಬ್ಬ ವ್ಯಕ್ತಿ ಯಾವ ಒಂದು ವಿಷಯ ಒಂದು ವೀಕ್ನೆಸ್ ಆಗಿರುತ್ತೆ ಅದನ್ನು ಅವರು ಬಲಹೀನವಾಗಿ
ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಅದು ನಿಮಗೆ ಬ್ಯಾಕ್ ಫೈರ್ ಕೂಡ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಯಾಟ್ ಫಿಶಿಂಗ್. ಆ್ಯಸ್ ಐ ಟೋಲ್ಡ್, ಮನಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ನೀವು ಅವ್ರು ಮದುವೆ ಆಗ್ತಾರೆ, ಅವ್ರು ನನ್ನ ಮೀಟ್ ಮಾಡ್ತಾರೆ, ನನ್ನ ಲೈಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ರಿಯಲಾಗಿ ಆ ವ್ಯಕ್ತಿ ಅದು ಆಗೇ ಇರೋದಿಲ್ಲ. ಮೈಕ್ರೋ ಚೀಟಿಂಗ್ ಅಂತ ಇನ್ನೊಂದು ಟರ್ಮ್ ಇದೆ. ದಿಸ್ ಇಸ್ ಆಲ್ಸೋ ಅ ಟರ್ಮ್ ಆಫ್ ಮಾಡರ್ನ್ ಡೇಟಿಂಗ್. ಮೈಕ್ರೋ ಚೀಟಿಂಗ್ ಅಂದರೆ ರಿಲೇಷನ್ಶಿಪ್ನಲ್ಲಿ ಆ ವ್ಯಕ್ತಿ ಜೊತೆ ಇರ್ತಾರೆ, ಅಂದರೆ ಪಾರ್ಟ್ನರ್ಸ್, ಮೇ ಬಿ ಇದು ಲವ್ ರಿಲೇಷನ್ಶಿಪ್ ಇರ್ಬೋದು, ಮ್ಯಾರೇಜ್ ರಿಲೇಷನ್ಶಿಪ್ ಇರ್ಬೋದು, ಏನೇ ಆಗಿರ್ಬೋದು ಅವರ ಒಂದು ಕನೆಕ್ಷನ್. ಆದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಬಾಯ್ ಫ್ರೆಂಡ್ ಆರ್ ಗರ್ಲ್ ಫ್ರೆಂಡ್ ಮೈಕ್ರೋ ಚೀಟಿಂಗ್ ನಡೀತಾ ಇರುತ್ತೆ ಆ ಒಂದು ರಿಲೇಷನ್ಶಿಪ್ನಲ್ಲಿ. ಇದರ ಅರ್ಥ ಏನು ಅಂದರೆ, ಇನ್ನೊಬ್ಬರ ಜೊತೆ ಚಾಟಿಂಗ್ ಮಾಡುವಂಥದ್ದು. ಈ ಥರ ಕೇಸಸ್ ನನ್ನ ಹತ್ರ ತುಂಬ ಬಂದಿದೆ. ಆ ವ್ಯಕ್ತಿ ಅಂದರೆ ಕೌನ್ಸಿಲಿಂಗಿಗೆ ಬಂದಾಗ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ನಾನು ಏನೂ ಮಾಡಿಲ್ಲ, ಇನ್ನೊಬ್ಬರ ಜೊತೆ ಚಾಟ್ ಮಾಡ್ತಾ ಇದ್ದೆ ಅಷ್ಟೇ, ನಾನೇನು ಮೋಸ ಮಾಡಿಲ್ಲ, ನಾನೇನು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿ ಜೊತೆ, ಥರ್ಡ್ ಪರ್ಸನ್ ಜೊತೆ ರೊಮ್ಯಾಂಟಿಕ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಅದು ಟೆಕ್ಸ್ಟ್ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಕಾಲ್ ಮುಖಾಂತರ ಆಗಿರ್ಬೋದು, ಏನೋ ಒಂದು ಚಿಕ್ಕದಾಗಿರುವಂಥ ಚೀಟಿಂಗ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಮೈಕ್ರೋ ಚೀಟಿಂಗ್. ದಿಸ್ ಈಸ್ ಆಲ್ಸೋ ಅ ಟರ್ಮ್ ಆಫ್ ಮಾಡರ್ನ್ ಡೇಟಿಂಗ್ ವಿಚ್ ಇಸ್ ಇನ್ ಸೈಕಾಲಜಿ ರೈಟ್ ನೌ. ಥರ್ಸ್ಟಿ, ಇದೊಂದು ಲಾಸ್ಟ್ ಟರ್ಮ್. ಥರ್ಸ್ಟಿ ಇನ್ ರಿಲೇಷನ್ಶಿಪ್ ಅಂತ ಒಂದು ಟರ್ಮ್ ಇದೆ. ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥರ್ಸ್ಟಿ ಅಂದರೆ ಪೊಸೆಸಿವ್ನೆಸ್ ಇರುತ್ತೆ, ಹುಚ್ಚಾಟಿಕೆ ಇರುತ್ತೆ ಈ ಒಂದು ರಿಲೇಷನ್ಶಿಪ್ನಲ್ಲಿ, ಹಾಗೂ ಓವರ್ ಆಗಿ ಎಕ್ಸ್ಪ್ರೆಷನ್ ಮಾಡುವಂಥದ್ದು, ಓವರ್ ಲವ್ನ ತೋರಿಸುವಂಥದ್ದು, ಡೆಸ್ಪಿರೇಷನ್ ನೀವು ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ನಲ್ಲಿ. ಇನಿಷಿಯಲ್ ಸ್ಟೇಜಸ್ನಲ್ಲೇ ನಾವು ಹಾಗಿರೋಣ, ನಾವು ಹೀಗಿರೋಣ, ನಾಳೆನೇ ಮದುವೆ ಮಾಡ್ಕೊಂಡ್ಬಿಡೋಣ, ನಾಳೆನೇ ಮಕ್ಕಳಾಗ್ಬಿಡಲಿ, ಆ ಥರ ಓವರ್ ಎಕ್ಸೈಟ್ಮೆಂಟ್ ತೋರಿಸ್ತಿರ್ತಾರೆ. ಯಾಕಂದರೆ ದಾಹ ಇರುತ್ತೆ, ಥರ್ಸ್ಟ್ ಇನ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಆ್ಯಂಡ್ ಇದು ಇನ್ನೊಬ್ಬ ಪಾರ್ಟ್ನರ್ಗೆ ಥರ ಫೋರ್ಸ್ ಆಗ್ಬೋದು, ಪ್ರೆಷರ್ ಆಗ್ಬೋದು, ಅವ್ರಿಗಿಷ್ಟ ಆಗದೇನೂ ಇರ್ಬೋದು. ಓಕೆ, ಅದು ಕ್ಲಿಕ್ ಆಯಿತು ಅಂದರೆ ಅದು ಒಂದೊಂದು ಸಲ ಏನಾಗುತ್ತೆ, ಆ ವ್ಯಕ್ತಿ ಪಾಸಿಟಿವ್ ಆಗ್ತಾ ಹೋಗ್ತಾರೆ, ಆ ಒಂದು ಪ್ರೀತಿನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆ್ಯಂಡ್ ಅದು ನಿಮಗೆ ಒಂದು ರೀತಿಯಾದ ಕೇಜ್ಡ್ ಫೀಲಿಂಗ್ ಕೊಡ್ಬೋದು. ದ್ಯಾಟ್ ಇಸ್ ಕಾಲ್ಡ್ ಥರ್ಸ್ಟ್ ಇನ್ ರಿಲೇಷನ್ಶಿಪ್. ಇನಿಷಿಯಲ್ ಸ್ಟೇಜಸ್ನಲ್ಲೇ ಓವರ್ ಆಗಿ ಎಕ್ಸ್ಪ್ರೆಷನ್ ಮಾಡಿ ನಿಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದುಬಿಡ್ತಾರೆ. ಹಾಗೂ ನಿಮ್ಗೆ ಇದನ್ನು ಬಿಡೋದಾ, ಇಟ್ಕೊಳ್ಳೋದಾ, ಹೋಗೋದಾ ಏನೂ ಅರ್ಥನೇ ಆಗೋದಿಲ್ಲ. ಒಂದೊಂದು ಸಲ ಇದು ನಿಮಗೆ ಇಷ್ಟ ಆಗಿ ಎಸ್ ಅಂದ್ಬಿಡ್ತೀರಾ, ಆಮೇಲೆ ಅವರ ಓವರ್ ಆಗಿರುವಂಥ ಒಂದು ಆ್ಯಕ್ಷನ್ ನಿಮ್ಗೆ ಇಷ್ಟ ಆಗದೇ ಇರಬಹುದು. ಸೊ ದೀಸ್ ಆರ್ ದ ಟರ್ಮ್ಸ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.